ಸರ್ ಇದು ತುಂಬ ಖುಷಿ ಆಯಿತು ರಿಲೀಸ್ ಆಗಿದ್ದು. ಯಾಕೆಂದರೆ ದರ್ಶನ್ ಸರ್ ಇವಾಗ ಅವ್ರ ಪ್ರಾಬ್ಲಮಲ್ಲಿ ಅವ್ರು ಇದ್ದಾರೆ. ಈ ಮೂವಿಯಿಂದ ಮತ್ತೆ ಫ್ಯಾನ್ಸ್ಗಳಿಗೆ ತುಂಬ ಖುಷಿ ಸಿಕ್ಕಿದೆ. ಈ ಫ್ಯಾನ್ಸಿಂದ ಅವರು ಕ್ರೇಜ್ ನೋಡಿದ್ರಲ್ಲ ಮೂವಿಲಿ, ಎಷ್ಟು ಚೆನ್ನಾಗಿತ್ತು ಆ ಕ್ರೇಜು ಅಂದರೆ ತುಂಬ ಖುಷಿ ಆಯಿತು. ಮತ್ತು ನಮಗೆ ಆ ಮೂವಿ ಆವಾಗಿನ ಮಾಡಿದ್ದು 20 ವರ್ಷದಿಂದ ಮಾಡಿದ ಮೂವಿ ಇವಾಗ ರಿಲೀಸ್ ಆದಾಗ ಆ ಕ್ರೇಜ್ ಆಗಿರ್ಬೋದು, ಆ ಹುಮ್ಮಸ್ ಆಗಿರ್ಬೋದು ತುಂಬ ಖುಷಿ ಕೊಡ್ತು. ಮತ್ತು ರಿಲೀಸ್ ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ಆಮೇಲೆ ಖುಷಿ ಆಯ್ತು ಸರ್. ಈಗ ಹೊಸ ಸಿನಿಮಾಗಿಂತ ಹಳೆ ಸಿನಿಮಾಗಳಿಗೆ ಜಾಸ್ತಿ ಅದು ಡಿ ಬಾಸ್ ಇದಕ್ಕೆ ಒಂದು ಸಖತ್ ಕ್ರೇಜ್ ಇದೆ, ಏನು ಹೇಳ್ತೀರಲ್ಲ? ಅದು ಕ್ರೇಜ್ ಅವ್ರಿಗೆ ಡಿ ಬಾಸ್ ಇದ್ರು ಯಾವಾಗಿದ್ರು ಕ್ರೇಜ್ ಸರ್. ಅವ್ರು ಹೊರಗಿದ್ರು ಕ್ರೇಜ್ ಇರುತ್ತೆ ಅವರಿಗೆ, ಒಳಗಡೆ ಇದ್ರು ಹೊರಗಿದ್ರು ಅವ್ರಿಗೆ ತುಂಬ ಫುಲ್ ಕ್ರೇಜು. ನೋಡಿದ್ರಲ್ಲ ನೀವು ಮಾರ್ನಿಂಗ್ ಶೋ ಹೆಂಗಿತ್ತು ಅಂತ, ಹೆಂಗೆ ಕ್ರೇಜ್ ಇತ್ತು ಅಂತ ಸಿಕ್ಕಾಪಟ್ಟೆ. ಆದರೆ ನನಗೆ ಖುಷಿ ಆಯಿತು. ಯಾಕೆಂದರೆ ಈಗ ನ್ಯೂಸ್ನವರಾಗಿರೋ ಯಾವ್ದಾಗ ಏನೇನೋ ನೆಗೆಟಿವ್ ತೋರಿಸ್ತಾರೆ, ಪಾಸಿಟಿವ್ ತೋರಿಸ್ತಾರೆ. ಅದರಿಂದ ಅಭಿಮಾನಿಗಳು ಬೇಜಾರಾಗಿರ್ತದೆ. ಬಟ್ ಅವ್ರಿಗೆ ಈ ಅವಕಾಶ ಸಿಕ್ಕಿತ್ತು ಆ ಮೂವಿ ಟೈಮಲ್ಲಿ. ಆ ಮೂವಿ ರಿಲೀಸ್ ಆಯ್ತಲ್ಲ, ಅವ್ರಿಗೆ ಸಿಕ್ಕಿರೋ ಖುಷಿ. ಎಲ್ಲರೂ ಮೂವಿ ನೋಡಿದ್ರು ಸಹ ಇಲ್ಲಿ ಎಂಜಾಯ್ ಮಾಡಕ್ಕೆ ಬಂದಿದ್ದಾರೆ ಅವರಿಗೋಸ್ಕರ, ದರ್ಶನ್ ಸರ್ ಅವರಿಗೋಸ್ಕರ. ಡಿ ಬಾಸ್ ಕೂಗಿದ್ರಲ್ಲ, ನೋಡಿದ್ರಲ್ಲ, ಚೆನ್ನಾಗಿತ್ತು, ಖುಷಿ ಇತ್ತು, ತುಂಬ ಖುಷಿ ಆಯಿತು. ಅಭಿಮಾನಿಗಳಿಗೆ ಬೇಜಾರಾಗೈತೆ. ಯಾಕಂತಂದ್ರೆ ಇಲ್ಲಿ ಬೆಂಗಳೂರಿಗೆ ಈ ಜೈಲಲ್ಲಿ ಇದ್ದಿದ್ರೆ ಸರಿ ಹೋಗ್ತಿದ್ದು, ತಗೊಂಡೋಗ್ಬಿಟ್ಟು ಬಳ್ಳಾರಿ ಜೈಲ್ಗೆ ಹಾಕಿದ್ದಾರೆ. ಇಲ್ಲ ಅದು ಅನ್ನೋದಕ್ಕಿಂತ ಆಲ್ರೆಡಿ ಪಾಪ ಜೈಲಿಗೆ ಹೋಗಿರೋದೇ ಬೇಜಾರಾಗಿದೆ, ಗೊತ್ತಲ್ವಾ? ಅವ್ರು ಜೈಲಿಗೆ ಹೋಗಿರೋದೇ ಮುಂಚೆ ತುಂಬ ಬೇಜಾರಾಗೋಗಿದೆ ಎಲ್ಲರಿಗೂ. ಅದರಲ್ಲಿ ಅಂದರೆ ಇದೊಂದು ಅವ್ರ ನೋವನ್ನ ಮರೆಯೋಕ್ಕೋಸ್ಕರ ಈ ಮೂವಿ ರಿಲೀಸ್ ಆದಾಗ ಆ ಫೀಲು ಈಗ ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಅವ್ರನ್ನ, ದರ್ಶನ್ ಸರ್ ಅವ್ರನ್ನ. ಯಾಕಂದರೆ ಈಗ ಅಲ್ಲಿ ನೋಡೋಕ್ಕಂತೂ ಆಗಲ್ಲ, ಒಳಗಡೆ ಇದ್ದಾರೆ. ಇಲ್ಲಾದರೂ ನಾವು ಥಿಯೇಟ್ರಲ್ಲರೂ ನೋಡ್ಬಿಟ್ಟು ಖುಷಿಯಿಂದ ಕುಪ್ಪಳಿಸಿ ಕ್ರೇಜ್ ಎಲ್ಲ ಫುಲ್ ಚೆನ್ನಾಗಿದೆ ಸರ್. ಅದಕ್ಕಿಂತ ಡಬಲ್ ಸರ್. ಯಾಕೆಂದರೆ ಇದು ಕರಿಯ ಥಿಯೇಟ್ರ್ ರಿಲೀಸ್ ಆಗಿರೋದ್ರೆ ಇಲ್ಲಿ ಮಾತ್ರ, ನಮ್ಮ ಬೆಂಗಳೂರಲ್ಲಿ ಮಾತ್ರ, ಇಲ್ಲಿ ಮಾತ್ರ ರಿಲೀಸ್ ಆಗಿರೋದು ಕರಿಯ. ಅದು ಆಲ್ ಕರ್ನಾಟಕ ರಿಲೀಸ್ ಆಗುತ್ತಾ, ಎಲ್ಲ ಥಿಯೇಟ್ರಲ್ಲೂ ಫುಲ್ ವಿಸಲ್ ಇರುತ್ತೆ. ಇನ್ನ ಕ್ರೇಜ್ ಸೂಪರ್ ಸರ್. ಡಿ ಬಾಸ್ ಇಸ್ ನಂಬರ್ 1 ಸರ್. ಯಾವಾಗಿದ್ರು ಕೆರೆ ಅಭಿಮಾನಿಗಳ ತರ ಅಂತಲ್ಲ, ಫೀಲಲ್ಲಿ ಹೇಳ್ತಾರೆ ಅದೆಲ್ಲ. ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ, ಯಾವಾಗ ಬಾಸ್ ಆಚೆ ಬರ್ತಾರೆ, ಯಾವಾಗ ಸಿನಿಮಾಸ್ ರಿಲೀಸ್ ಮಾಡ್ತಾರೆ. ಸೊ ಅವ್ರು ಬಂದಿದ ತಕ್ಷಣನೇ ಎಲ್ಲರಿಗೂ ಈಗ ಮೂವಿ ಶೋ ನಡೀತಿರ್ಬೇಕಾದ್ರೆ ಅದೇ ಡಿ ಬಾಸ್ ಅವರ ಕುಚಿಕು ಅವರು ವಿನೋದ್ ರಾಜ್ ಪ್ರಭಾಕರ್ ಅವರು ಬಂದಿದ್ರು. ಅವಾಗ ಇನ್ನ ಕ್ರೇಜ್ ಜಾಸ್ತಿ ಇತ್ತು, ಯಾಕೆಂದ್ರೆ ಅವ್ರು ಕುಚಿಕು ಅವರು ಅಲ್ವಾ, ಹಂಗಾಗಿ ಇನ್ನ ಸೂಪರ್ ಆಗಿತ್ತು, ಚೆನ್ನಾಗಿತ್ತು.